ಸತ್ಯ ಧರ್ಮದ ದೇವತೆ ಇಟಿಗೆಯ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಸೆರನೆಂದಿ 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 ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ದರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಿಗೆಯ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಸೆರನೆಂದಿ 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 ದರಿಗೆ ಬಂದಂತ ದೇವತೆ ಪಾರ್ವತೀಶ್ವರ ಈ ಬಡ ಮಕ್ಕಳ ಪಾಲಿಗೆ ನೀನು ತಂದೆಯಾಗಿ ನಮ್ಮಗಳನ್ನು ಕಾಪಾಡುವಂತ ನಿನ್ನಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ಮೈದನ ಸೂರ್ಯಕುಮಾರ ಅವನೊಬ್ಬ ದೊಡ್ಡ ಶಾಲೆ ಕಲಿತು ಸರ್ಕಾರಿ ನೌಕರಿ ಮಾಡಬೇಕು ಅಂತ ಅವನಿಗೆ ತುಂಬ ಆಸೆ ಆಗಿದೆ ಅದು ಅಲ್ಲದೆ ನನ್ನ ಅರುಣ ಅಂತ ಒಬ್ಬ ಮೈದನಿದ್ದಾನೆ ಅವನು ಕೂಡ ಕತೆ ಕಾದಂಬರಿ ನಾಟಕಗಳನ್ನು ಬರೆಯುವ ಹುಚ್ಚ ಅವನನ್ನು ಕಾಡ್ತಾ ಇದೆ ಅವನೊಬ್ಬ ದೊಡ್ಡ ಕವಿ ಆಗಬೇಕು ಅಂತ ಅವನಲ್ಲಿ ಆಸೆ ಇದೆ ಅಪ್ಪ ಅದಕ್ಕೆ ಅವ್ರುಗಳನ್ನು ಆಸೆಯನ್ನು ಪೂರೈಸುವಂತ ನಿನ್ನಲ್ಲಿ ನಾನು ಭಕ್ತಿಯಿಂದ ಸೆರಗೊಡ್ಡಿ ಬೇಡಿಕೊಳ್ಳುತ್ತೇನಪ್ಪ ಸೆರಗೊಡ್ಡಿ ಅತ್ತಿಗೆ ಅಣ್ಣ ಎಲ್ಲಿ ಹೋಗಿದ್ದಾರೆ ಕಾಣ್ತಾ ಇಲ್ಲ ಅವರು ಹೊರಗಡೆ ಹೋಗಿದ್ದಾರಪ್ಪ ನೀನು ನೆನೆಸುವಷ್ಟರಲ್ಲಿ ಅವರು ಕೂಡ ಬಂದರೆ ಬರ್ಬೋದು ಅತ್ತಿಗೆ ನನಗೆ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ ಕಂಪನಿಯಿಂದ ಕಾಲ್ ಬಂದಿದೆ ಅಣ್ಣ ಬಂದ ತಕ್ಷಣ ಹೇಳಿ ನಾನು ಹೋಗಿ ಮುಟ್ಟಿದ ತಕ್ಷಣ ಅಣ್ಣನಿಗೆ ಕಾಲ್ ಮಾಡಿ ಹೇಳುತ್ತೇನೆ ಮರೆಯಬೇಡಿ ಅತ್ತಿಗೆ ಆಯ್ತು ನಾನಿನ್ನು ಬರ್ತೇನೆ ಸರಿ ಗಿರಿಜಾ ಮನೆಯಲ್ಲಿ ಏನು ಮಾಡ್ತಾ ಇದೀಯಾ? ಬನ್ರಿ ಈಗ ಬಂದ್ರಾ ನೋಡಿ ಆ ಜತ್ತಿಗೆ ಬರಗಲನ್ನು ಒಳಗಡೆ ಇಟ್ಟು ಮೊದಲು ನೀವು ಕೂಡ ಆ ತಂದೆಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳಿ. ಆಯ್ತು ಗಿರಿಜಾ. ಗಿರಿಜಾ, ಇವತ್ತು ನಮ್ಮ ಮನೆಯಲ್ಲಿ ಪೂಜೆದ ಸಂಭ್ರಮ ಮಾಡ್ತಾ ಇದೆಯಲ್ಲ, ಏನು ವಿಶೇಷವಿದೆ? ಅಯ್ಯೋ
ಆ ವಿಷಯ ಆಮೇಲೆ ಹೇಳ್ತೀನಿ. ಮೊದಲು ನನ್ನೊಂದು ಮಾತನ್ನು ಕೇಳಿಸ್ಕೊಳ್ಳಿ. ಅದೇನು ಗಿರಿಜಾ? ರೀ, ನಮ್ಮ ಮದುವೆಯಾಗಿ 20 ವರ್ಷ ಆಯಿತು. ಅದಕ್ಕೆ ಆ ಮಾರುತೇಶ್ವರನ ಹತ್ರ ಹೋಗಿ ನೈವೇದ್ಯವನ್ನು ಕೊಟ್ಟು ನಾನು ಕೂಡ ಈ ಬಡ ರೈತರನ್ನು ಕಾಪಾಡುವಂತ ಆ ತಂದೆಯಲ್ಲಿ ಬೇಡಿಕೊಂಡು ಬಂದೆ ರೀ. ಗಿರಿಜಾ, ನಮ್ಮ ಮದುವೆಯಾಗಿ 20 ವರ್ಷ ಐತೆ. ಅದು ಹೋಗಲಿ ಬಿಡು ಗಿರಿಜಾ. ಸೂರ್ಯ ಬೆಂಗಳೂರಿನಿಂದ ಬರುತ್ತೇನೆ ಎಂದು ಫೋನ್ ಮಾಡಿದ್ದಾನೆ. ಅದು ಅಲ್ಲದೆ ಮತ್ತು ಅರುಣ ಎಲ್ಲಿಗೆ ಹೋಗಿದ್ದಾನೆ? ಅಲ್ಲ ರೀ, ಅವರು ನನ್ನ ಮಾತು ಹೇಳಿ ಕೇಳ್ತಾನೆ. ಬರೀ ಅವನಿಗೆ ಕತೆ, ಕಾದಂಬರಿ, ಪುಸ್ತಕಗಳು ಬರೆಯುವ ಹುಚ್ಚು ಅವನಲ್ಲಿ ಕಾಡ್ತಾ ಇದ್ದೇನೆ. ಹೋಗಲಿ ಬಿಡು ಗಿರಿಜಾ, ಅಷ್ಟೊಂದು ಕೋಪ ಯಾಕೆ ಮಾಡ್ಕೊಳ್ತಾ ಇದೆಯಾ? ನನ್ನ ತಮ್ಮನಿಗೆ ಬರೀ ನಾಟಕ ಅಂದರೆ ಓದುವುದು ಹುಚ್ಚು. ಅವನಿಗೆ ಹುಚ್ಚು ಕಿಚ್ಚು ಹೆಚ್ಚಾಗಿ ಆ ರೀತಿ ಮಾಡುತ್ತಿದ್ದಾನೆ. ನಾನು ಹೊಲದಲ್ಲಿ ಕೆಲಸ ಮಾಡೋಕ್ಕಿಲ್ವೇ? ರೀ, ಅದೆಲ್ಲ ಹೋಗ್ಲಿ ಬಿಡಿ. ಸೂರ್ಯಕುಮಾರ ಬರ್ತೀನಿ ಅಂತ ಹೇಳಿದ್ರು. ಅವನು ಹೋದ ಕೆಲಸ ಏನಾಯಿತು ಅಂತ ನಿಮಗೆ ಗೊತ್ತಾಯ್ತೇನ್ರಿ? ಬರುತ್ತೇನೆಂದು ಹೇಳಿದ್ದಾನೆ ಗಿರಿಜಾ, ಬರುತ್ತೇನೆಂದು ಹೇಳಿದ್ದಾನೆ ಅಷ್ಟೇ. ನಾಳೆಗೆ ಬರ್ಬೋದು ಬಿಡು. ಸ್ವಾಮಿ, ಇನ್ನೊಂದು ವಿಷಯ ಹೇಳೋದನ್ನೇ ಮರೆತು ಬಿಟ್ಟೆ. ಅದೇನು ಗಿರಿಜಾ? ನೋಡಿ, ನಿಮ್ಮ ಮುಂದೆ ಹೇಳ್ಬೇಕಾ? ಅದ್ಯಾವ ವಿಷಯ ಹೇಳು ಗಿರಿಜಾ. ಅಲ್ಲ ರೀ, ನೀವು ಮುಂದೆ ಹೇಳಾರ್ದೆ ಮತ್ತಿನ್ಯಾರು ಮುಂದೆ ಹೇಳಬೇಕು? ಹೇಳ್ತೇನೆ ರೀ. ಹೇಳು ಗಿರಿಜಾ, ಬೇಗ ಹೇಳು. ರೀ, ನಮ್ಮ ಮಾರುತೇಶ್ವರ ಜಾತ್ರೆಯ ನಿಮಿತ್ತವಾಗಿ ಕಾರ್ಯಕ್ರಮಗಳನ್ನು ಹಲವಾರು ಇಟ್ಟುಕೊಂಡಿದ್ದಾರಂತೆ. ಆ ಮಾರುತೇಶ್ವರ ಪೂಜಾರಿಯವರು ಮನೆಗೆ ಬಂದು ನಿಮಗೆ ಆಮಂತ್ರ ಪತ್ರವನ್ನು ಕೊಟ್ಟು ಕಳಿಸಿದ್ದಾರೆ. ಅದನ್ನು ಕೂಡ ನೀವು ತೆಗೆದುಕೊಳ್ಳಿ. ಹನುಮ ಜಯಂತಿ ಅಂದರೆ ನನಗೊಂದು ಸಂಗತಿಯ ನೆನಪಾಗ್ತಾ ಇದೆಯಲ್ಲ. ಹನುಮ ಜಯಂತಿ ದಿವಸನೇ ನನಗೆ ಸೂರ್ಯ ಸಿಕ್ಕಿದ್ದಾನೆ. ನನ್ನನ್ನೇ ನಿಜವಾದ ಅಣ್ಣನೆಂದು ತಿಳಿದುಕೊಂಡಿದ್ದಾನೆ. ನನ್ನೊಂದಿಗೆ ಜೀವನ ಬಾಳು ಸಾಗಿಸುತ್ತಿದ್ದಾನೆ. ಅದು ಅಲ್ಲದೆ ಅವನು ಯಾರು ಎಂಬುದು ನಿಜ ಸಂಗತಿ ಯಾರಿಗೆ ಗೊತ್ತಿಲ್ಲ, ಗೊತ್ತಿಕ್ಕೂ ಬಿಡುವುದೂ ಇಲ್ಲ. ನಾನು ನಿಜವಾಗಲೂ ಅವನಿಗೆ ಅಣ್ಣನಾಗಲೇಬೇಕಲ್ವಾ? ರೀ, ಯಾಕ್ರಿ ಗಾಬರಿಯಾಗಿ ನಿಂತು ಬಿಟ್ರಲ್ಲ? ಏನದು? ಅದೇನಿಲ್ಲ ಗಿರಿಜಾ, ಅದೇನಿಲ್ಲ. ನೋಡು, ಕಳೆದ ವರ್ಷ ನಮ್ಮ ಎತ್ತುಗಳು ಈ ಮಾರುತೇಶ್ವರ ಓಕಳಿಯ ನಿಮಿತ್ತವಾಗಿ ತೆರವಂಡಿಯ ಸ್ಪರ್ಧೆಯನ್ನು ಏರ್ಪಡಿಸಿದರು. ಅದು ಯಾರ ಜೊತೆ ಎಂದು ತಿಳಿದುಕೊಂಡಿದೆ ಗಿರಿಜಾ? ಈ ಊರಿನ ಅಗರ್ಭ ಶ್ರೀಮಂತ ರುದ್ರೇಗೌಡನ ಎತ್ತುಗಳ ಜೊತೆ. ನಮ್ಮ ಎತ್ತುಗಳು ಪ್ರಥಮ ಸ್ಥಾನವನ್ನು ಪಡೆದು 5 ಗ್ರಾಂ ಚಿನ್ನದ ಪದಕ ಪಡೆದಿದ್ದೆ. ಆ ವಿಷಯ ನೆನಪು ಮಾಡ್ಕೊಳ್ತಾ ಇದ್ದೆ. ಓಹೋ, ಅದೇನು ದೊಡ್ಡ ವಿಷಯ ಬಿಡಿ ಸ್ವಾಮಿ. ನೋಡಿ, ಆ ತಂದೆಯ ಕೃಪೆ ನಮ್ಮ ಮೇಲಿದ್ರೆ ಮತ್ತೆ ಆ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರಬಾರ್ದು ಯಾಕುರಿ? ಆ ದೇವರ ಇಚ್ಛೆಯಂತೆ ಆಗಲಿ ಗಿರಿಜಾ, ದೇವರ ಇಚ್ಛೆಯಂತೆ ಆಗಲಿ. ಬನ್ರಿ, ಕೈ ಕಾಲು ತೊಳೆದುಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡುವಿರಂತ. ಗಿರಿಜಾ, ಬರೀ ಊಟ ಮಾಡಿದರೆ ಮುಗಿಯುತ್ತೆ? ಮತ್ತೆ ನಿಮ್ಮ ಮಾತಿನ ಅರ್ಥ? ಅಲ್ಲ ಗಿರಿಜಾ, ಇಂಥ ಇಂಪಾದ ವಾತಾವರಣದಲ್ಲಿ ಈ ನಿನ್ನ ತುಟಿಯಿಂದ ನನ್ನ ಕೆನ್ನಿಗೆ ಒಂದು ಸಿಹಿಯಾದ ಮುತ್ತನ್ನು ಕೊಟ್ಟು ಈ ನಿನ್ನ ಕೋಗಿಲೆ ಕಂಠದಿಂದ ಒಂದು ಹಾಡನ್ನು ಹಾಡಬಾರದೆ?
ಅಣ್ಣ ಅತ್ತಿಗೆ. ಓ ಅರುಣ, ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ಅಲ್ಲ ಕಣೋ, ನಿನ್ನ ಮುಖದಲ್ಲಿ ಏನೋ ಸಂತೋಷ ಕಾಣ್ತಾ ಇದೆಯಲ್ಲ, ಏನೋ ವಿಶೇಷ ಇದೆ? ಅಣ್ಣ, ಇಂದು ನಮ್ಮ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಗೋಸ್ಕರ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು ಅಣ್ಣ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನಣ್ಣ. ಅಣ್ಣ, ನಮ್ಮ ಕಾಲೇಜಿನಲ್ಲಿ ನನಗೆ ಬಂಗಾರ ಪದಕ, ಶಾಲು ಹೊದಿಸು ಸನ್ಮಾನ ಮಾಡಿದ್ರಣ್ಣ. ಒಳ್ಳೆಯದೇ ಆಯಿತು ಅರುಣ. ನೋಡಪ್ಪ, ನೀನೊಬ್ಬ ಇನ್ನೂ ಹಲವಾರು ಕಥೆ, ಕಾದಂಬರಿ, ದೊಡ್ಡ ಕವಿಯನಾಗಬೇಕು ಅಂತ ನಂದು ಕೂಡ ಆಸೆ ಇದೆ ಕಣೋ. ನೋಡಿದ್ಯಾ ಗಿರ್ಜಾ, ನನ್ನ ತಮ್ಮನಿಗೆ ಬರೀ ನಾಟಕ, ಕಥೆ, ಕಾದಂಬರಿ ಓದ್ತಾನೆ ಎಂದು ಬೇಯ್ತಾ ಇದೆಯಲ್ಲ. ನೋಡು, ಹುಚ್ಚು ಕಿಚ್ಚು ಹೆಚ್ಚಾಗಿ ಬಂಗಾರದ ಪದಕಗಳನ್ನು ಪಡೆದುಕೊಂಡು ಬಂದಿದ್ದಾನೆ ನನ್ನ ತಮ್ಮ. ಇನ್ನಷ್ಟು ಪದಕಗಳನ್ನು ಪಡೆದುಕೊಂಡು ಬರಲಿ ಎಂದು ಆ ಮಾರುತೇಶ್ವರನಲ್ಲಿ ಬೇಡಿಕೊಳ್ಳೋಣ. ಅಣ್ಣ, ನಿಮ್ಮ ಆಶೀರ್ವಾದ ಒಂದೇ ಇದ್ದರೆ ಸಾಕು ನನಗೆ. ಇನ್ನು ಇಂಥ 10 ಮೆಡಲನ್ನು ನಾನು ಪಡೆಯುತ್ತೇನೆ. ಅಣ್ಣ, ಬಾಯಿ ಸಿಹಿ ಮಾಡಿಕೊಳ್ಳಿ. ಯಾರಪ್ಪ? ಏನ್ರಿ, ಈಗ ಸಮಯ ಬಹಳವಾಗಿದೆ, ಒಳಗಡೆ ಅಡಿಗೆ ರೆಡಿಯಾಗಿದೆ. ಇಬ್ರು ಸೇರಿ ಹೊಟ್ಟೆ ತುಂಬ ಊಟ ಮಾಡುವಿರಂತೆ. ನಡ್ರಿ ಹೋಗೋಣ. ಊಟ ಆಮೇಲೆ ಮಾಡಿದ್ರೆ ಆಯ್ತು. ಅಣ್ಣನ ಕೋಗಿಲೆ ಕಂಠದಿಂದ ಒಂದು ಬರಲಿ ಸುಮಧುರ ಗೀತೆಯನ್ನು.
ಬನ್ರಿ, ಈಗಲಾದ್ರೂ ಹೊಟ್ಟೆ ಹಸ್ತಿರ್ಬೇಕಲ್ಲ. ಆಯ್ತತಿ ಅಮ್ಮ, ನನಗೆ ಹೊಟ್ಟೆ ತುಂಬಾ ಹಸಿವಾಗಿದೆ, ಬನ್ನಿ. ಆಯ್ತು, ಬಾರಪ್ಪ, ಬಾರ.